ಡೆವಿಲ್ ಗುಂಗಿನಲ್ಲಿದ್ದಂಥ ನಟ ದರ್ಶನ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಕೊಲೆ ಕೇಸ್ನಲ್ಲಿ ಇಂದಿನಿಂದಲೇ ಸಾಕ್ಷಿಗಳ ವಿಚಾರಣೆ ಆರಂಭ ಆಗಿದೆ. ಸೊ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ. ಡೆವಿಲ್ ರಿಲೀಸ್ನ ಗುಂಗಿನಲ್ಲಿದ್ದಂಥ ದರ್ಶನ್ಗೆ ಇವತ್ತಿನಿಂದ ಈ ಕೇಸ್ ಏನಿದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಮತ್ತೆ ಈಗ ವಿಚಾರಣೆಗೆ ಬರಬೇಕಾಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ. ಸೊ ಇಂದಿನ ಟ್ರಯಲ್ಗೆ ತನಿಖಾ ತಂಡದಿಂದ ಸಿದ್ಧತೆ ಆಗಿದೆ. ಹಾಗೆ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕೇನು ಅಂತಂದ್ರೆ ರೇಣುಕಾಸ್ವಾಮಿ ಪೋಷಕರಿಗೂ ಕೂಡ ಸಮನ್ಸ್ ಜಾರಿ ಮಾಡಲಾಗಿದೆ. ಡೆವಿಲ್ ಗುಂಗಿನಲ್ಲಿದ್ದ ನಟ ದರ್ಶನ್ಗೆ ಟೆನ್ಷನ್. ಕೊಲೆ ಕೇಸ್ನಲ್ಲಿ ಇಂದಿನಿಂದಲೇ ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ. ಇಂದು ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಸಾಕ್ಷ್ಯ ಹೇಳಬೇಕು. ಅಂದರೆ ಈತ ಮನೆ ಬಿಟ್ಟಿದ್ದು ಯಾವಾಗ, ಎಲ್ಲಿ ಕೆಲಸ ಮಾಡ್ತಿದ್ದ, ಯಾರಿಂದ ಕರೆ ಬಂದಾಗ ಏನು ರಿಯಾಕ್ಷನ್ ಇತ್ತು, ನಂತರ ಇವರು ಕರೆ ಮಾಡಿ ಪ್ರಯತ್ನ ಪಟ್ಟಿದ್ರು ರೇಣುಕಾಸ್ವಾಮಿ ಎಲ್ಲಿದ್ದಾನೆ ಏನು ಅಂತ ತಿಳ್ಕೊಳ್ಳೋಕ್ಕೆ, ಆಗ ಬಂದಂಥ ರೆಸ್ಪಾನ್ಸ್ ಏನು, ಇದೆಲ್ಲವನ್ನು ಕೂಡ, ಜೊತೆಗೆ ಯಾರು ಈತನನ್ನು ಬರೋಕ್ಕೆ ಹೇಳಿದರು, ಈತ ಕೆಲಸ ಮಾಡ್ತಿದ್ದಂಥ ಜಾಗ, ಮನೆಯಲ್ಲಿ ಹೇಳಿ ಹೋದಂಥ ವಿಚಾರ ಏನು ಹೇಳಿದ್ದ, ಸಾಮಾನ್ಯವಾಗಿ ನಾನು ಮಧ್ಯಾಹ್ನದ ಊಟಕ್ಕೆ ಬರ್ತೀನಿ, ಇದೆಲ್ಲವನ್ನು ಕೂಡ ಹೇಳಿ ಹೋಗ್ತಿದ್ದ ಅನ್ನೋದು ಕೂಡ ಗೊತ್ತಾಗ್ತಿತ್ತು. ಆದರೆ ಅವತ್ತಿನ ದಿನ ಆಗಿದ್ದು ಮಾತ್ರ ಸಂಪೂರ್ಣ ಬೇರೆದೇ ಚಿತ್ರಣ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಮೇಶ್, ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಡೆವಿಲ್ನ ರಿಲೀಸ್ನ ಗುಂಗಲ್ಲಿದ್ದಂಥ ದರ್ಶನ್ಗೆ ಇವತ್ತಿನಿಂದ ವಿಚಾರಣೆ ಮತ್ತೆ ಎದುರಿಸಬೇಕಾಗತ್ತೆ. ಟ್ರಯಲ್ ಹೇಗಿರುತ್ತೆ, ಜೊತೆಗೆ ರೇಣುಕಾಸ್ವಾಮಿ ಪೋಷಕರನ್ನ ಈಗ ಕರೆಯುವಂಥ ಸಂದರ್ಭದಲ್ಲಿ ಯಾವೆಲ್ಲ ಸವಾಲುಗಳು ಎದುರಾಗುತ್ತೆ ಅಂತ ರಮೇಶ್? ಇವತ್ತಿಂದ ದರ್ಶನ್ ಕೇಸಲ್ಲಿ ಟ್ರಯಲ್ ಆರಂಭ ಆಗುತ್ತೆ. ಅಂದ್ರೆ ಇವತ್ತು ಪೊಲೀಸ್ ಇಲ್ಲಿವರೆಗೂ ಏನು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ರೋ ಅದನ್ನ ಕೋರ್ಟ್ ನಲ್ಲಿ ಪ್ರೂವ್ ಮಾಡುವಂತ ಸಂದರ್ಭ ಇದಾಗಿದೆ. ಹೀಗಾಗಿ ಇವತ್ತು ಮೊದಲನೇದಾಗಿ ಸಾಂದರ್ಭಿಕ ಸಾಕ್ಷಿಯಾಗಿ ರೇಣುಕಾಸ್ವಾಮಿ ತಂದೆ ತಾಯಿಯವರನ್ನ ಇವತ್ತು ಎಕ್ಸಾಮಿನ್ ಮಾಡ್ತಾರೆ. ಇವತ್ತು ಪಾರ್ಟಿ ಸವಾಲ್ ನಡೆಯೋದಿಲ್ಲ, ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಸಾಧ್ಯತೆ ಇಲ್ಲ. ಎಲ್ಲಾ ಸಾಕ್ಷಿಗಳನ್ನ ಕೂಡ ಅಂತಿಮವಾಗಿ ಕೊನೆಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ಅವರ ತಂದೆ ತಾಯಿಗಳು ಸಾಂದರ್ಭಿಕ ಸಾಕ್ಷಿಯಾಗಿ, ಅಂದ್ರೆ ಯಾವಾಗ ರೇಣುಕಾಸ್ವಾಮಿ ಮನೆಯಿಂದ ಹೊರಟಿದ್ದು, ಮತ್ತೆ ಆ ನಂತರ ಅವ್ರಿಗೆ ಗೊತ್ತಾಗಿದ್ದು ಹೇಗೆ, ಮತ್ತೆ ಘಟನೆ ಬಗ್ಗೆ ಅವ್ರಿಗೆ ಗೊತ್ತಾಗಿದ್ದು ಹೇಗೆ, ಮತ್ತೆ ಆ ಬಾಡಿ ನೋಡಿದಾಗ ಅವ್ರಿಗೆ ಏನಿಸ್ತು, ಮತ್ತೆ ಬಾಡಿನಲ್ಲಿ ಏನೇನು ಮಾರ್ಕ್ ಇತ್ತು, ಈ ರೀತಿ ಸಾಂದರ್ಭಿಕವಾಗಿ ಸಾಕ್ಷಿಯಾಗಿ ಅವರ ಹೇಳಿಕೆಯನ್ನ ಪಡ್ಕೊಳ್ಳಲಾಗತ್ತೆ. ಅದಾದ್ಮೇಲೆ ಇವತ್ತು ಇಬ್ಬರ ಹೇಳಿಕೆಯನ್ನು ಮುಕ್ತಾಯ ಆದ್ರೆ ಹಾಗೆ ಉಳಿದ ಸಾಕ್ಷಿಗಳು ಯಾರಿರ್ತಾರೆ ಅವ್ರಿಗೆ ಸಮನ್ಸ್ ಜಾರಿ ಆಗುತ್ತೆ. ಈ ಕೇಸ್ನಲ್ಲಿ ಇಬ್ರು ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ, ಅವರ ಹೇಳಿಕೆಯನ್ನು ಇನ್ನೂ ದಾಖಲಿಸಿಲ್ಲ. ಅವರ ಹೇಳಿಕೆ ಬಹಳ ಮಹತ್ವದ್ದು. ಪುನೀತ್ ಮತ್ತೆ ಕಿರಣ್ ಅಂತ ಇಬ್ರು ಸಾಕ್ಷಿಗಳೇನಿದ್ದಾರೆ ಅವರ ಹೇಳಿಕೆ ಬಹಳ ಮಹತ್ವದ್ದು. ಹೀಗಾಗಿ ಅವ್ರಿಗೆ ಯಾವಾಗ ಸಮನ್ಸ್ ಜಾರಿ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ, ಯಾಕಂದ್ರೆ ಅವರೇ ಪ್ರತ್ಯಕ್ಷ ಸಾಕ್ಷಿಗಳು. ಉಳಿದ ಎಲ್ಲಾ ಸಾಕ್ಷಿಗಳು ಕೂಡ ಪರೋಕ್ಷ, ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳು ಮತ್ತು ತಾಂತ್ರಿಕ ಸಾಕ್ಷಿಗಳಿದ್ದಾರೆ. ಹೀಗಾಗಿ ಇವರು ವಿಚಾರಣೆ ನಡೆದ ನಂತರ, ಪಾರ್ಟಿ ಸವಾಲ್ ಆದ ನಂತರ, ಆ ನಂತರ 313 ಸ್ಟೇಟ್ಮೆಂಟ್ ಅಂದ್ರೆ ಆರೋಪಿಗಳ ಹೇಳಿಕೆಯನ್ನ ಕೋರ್ಟ್ ಪಡ್ಕೊಂಡು ಈ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಆನಂತರ ಅವರ ಸಾಕ್ಷಿಯನ್ನ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟು ಆ ನಂತರ ವಾದ ಮಂಡನೆ ಆರಿಸಿ ಕೊನೆಗೆ ತೀರ್ಪು ಕೊಡುತ್ತೆ. ಹೀಗಾಗಿ ಇದೆಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೆ ಇನ್ನೂ 1 ವರ್ಷ ಬೇಕಾಗಬಹುದು. ಸದ್ಯದ ಮಟ್ಟಿಗೆ ಇವತ್ತು ಏನು ಟ್ರಯಲ್ ಏನು ಶುರು ಆಗುತ್ತೆ, ಇದು ದರ್ಶನ್ ಪಾಲಿಗೆ ಬಹಳ ನಿರ್ಣಾಯಕವಾದಂತ ಟ್ರಯಲ್ ಆಗಿರುತ್ತೆ. ಅವಿನಾಶ್, ಧನ್ಯವಾದ ರಮೇಶ್ ಮಾಹಿತಿಗಾಗಿ. ಇನ್ನು ಜೈಲಿನಲ್ಲಿ ಪವಿತ್ರ ಗೌಡಗೆ ಟೆನ್ಷನ್. ರಾತ್ರಿ ಇಡೀ ನಿದ್ರೆ ಮಾಡದೆ ಪವಿತ್ರ ಗೌಡ ಜಾಗರಣೆ ಮಾಡಿರೋದು. ಸಹಬಂದಿಗಳ ಜೊತೆ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಪವಿತ್ರ ಗೌಡ. ಸಾಕ್ಷಿದಾರರ ವಿಚಾರಣೆ ಬಗ್ಗೆ ಪವಿತ್ರಗೆ ಟೆನ್ಷನ್ ಶುರುವಾಗಿದೆ. ಬೆಳಗ್ಗೆ ಸ್ನಾನ ಮಾಡಿ ದೇವರ ಫೋಟೋಗೆ ಪೂಜೆ ಮಾಡಿ ಮೌನಕ್ಕೆ ಶರಣಾಗಿರುವಂತ ಪವಿತ್ರ ಗೌಡ ದೇವರ ಫೋಟೋ ಮುಂದೆ ಕೂತು ಮೌನಕ್ಕೆ ಶರಣಾಗಿದ್ದಾರೆ ಅಂತ ಮಾಹಿತಿ ಇದೆ. ಇನ್ನು ಈ ಕೇಸ್ನ A1 ಆರೋಪಿ ಪವಿತ್ರ ಗೌಡ. ಸಾಕ್ಷಿಗಳ ವಿಚಾರಣೆ ಇರೋದ್ರಿಂದ ಮುಂದೇನು ಅನ್ನೋ ಪ್ರಶ್ನೆ ಸಹಜವಾಗಿರುತ್ತೆ. ಒಂದಷ್ಟು ದಿನಗಳ ಕಾಲ ಹೊರಗಡೆ ಬಂದು ಸ್ವಲ್ಪ ಹಾಯಾಗಿ ಓಡಾಡಿದ್ರು, ತಮ್ಮದಷ್ಟು ವೈಯಕ್ತಿಕ ಪ್ರಾಜೆಕ್ಟ್ಗಳಿಗೂ ಕೂಡ ಚಾಲನೆ ಸಿಕ್ಕಿತ್ತು. ಆದರೆ ಯಾವಾಗ ಸುಪ್ರೀಂ ಕೋರ್ಟ್ ಬಂದು ತರಾಟೆಗೆ ತೆಗೆದುಕೊಳ್ಳುತ್ತೋ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಅದಾದ ನಂತರ ಈ ಕೇಸ್ ಇನ್ನೂ ಸ್ವಲ್ಪ ಟೈಟ್ ಆಗುತ್ತೆ. ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ, ಬಹುಶಃ ದರ್ಶನ್ ನಡ್ಕೊಂಡಂಥ ರೀತಿ ಬೇರೆ ಆರೋಪಿಗಳಿಗೂ ಕೂಡ ಅದು ಎಫೆಕ್ಟ್ ಆಯಿತು, ಇನ್ಕ್ಲೂಡಿಂಗ್ ಪವಿತ್ರ ಗೌಡ. ಸೊ ದೇವರ ಫೋಟೋ ಮುಂದೆ ಕುಳಿತು ಮೌನಕ್ಕೆ ಶರಣಾಗಿದ್ದಾರೆ ಪವಿತ್ರ ಗೌಡ ಅಂತ ಈಗ ಮಾಹಿತಿ ಇದೆ. ಸೊ ಸಾಕ್ಷಿ ಮತ್ತು ಸಾಕ್ಷ್ಯಗಳ ಸಂಬಂಧಪಟ್ಟ ಹಾಗೆ ಏನು ವಿಚಾರಣೆ ನಡೆಯುತ್ತೆ. ಸೊ ಇದರ ಬಗ್ಗೆ ಸಹಜವಾಗಿ ಟೆನ್ಷನ್ ಎದುರಾಗಿದೆ.